ಏನ್ರಿ ಇದು ಒಳ್ಳೆ ಮುಸ್ರೆ ವರ್ಷ ಬಟ್ಟೆ ಅಂತಂಗಿದೆ. ಯಾರು ಹುಟ್ಟು ಬಿಟ್ಟಿದ್ದು? ಅಭಿ ಡೋಂಟ್ ಟಾಕ್ ರಬೇಶ್. ಇದನ್ನ MG ರೋಡ್ ಅಲ್ಲಿ ಹರಾಜ್ ಹಾಕ್ತಾ ಇದ್ರು. ಮಹಾತ್ಮ ಗಾಂಧೀಜಿಯವರು ಈ ಬನಿನ ಹಾಕೋತಿದ್ರಂತೆ. ಅದಕ್ಕೆ ಇದನ್ನ 5 lakhs ಕೊಟ್ಟು ಕೊಂಡ್ಕೊಂಡ್ ಬಂದೆ. ಅಲ್ಲ ಕಣ್ರಿ, ಗಾಂಧೀಜಿ ಬನಿನ ಹಾಕತ್ತಂತ ಯಾವ ಮುಟ್ಟಾಳರಿ ನಿಮ್ಗೆ ನಂಬಿಸಿದ್ದು? ಅಭಿ ಹರಾಜ್ ಹಾಕ್ತಿದ್ರಲ್ಲ, ಅವರೇ ಹೇಳಿದ್ರು ಈ ಬನಿನ ಮಹಾತ್ಮ ಗಾಂಧೀಜಿಯವರು ಹಾಕೋತಿದ್ರು ಅಂತ. ನೋಡಿ, ಅದಕ್ಕೆ ವಿತ್ ಫೋಟೋ ಕೊಟ್ಟಿದ್ದಾರೆ. ಮಹಾತ್ಮ ಗಾಂಧೀಜಿ ಅವ್ರ ಫೋಟೋ ನೀವು ಕೈಗಿಟ್ಬಿಟ್ಟು ಯಾವರ್ಸ್ಬಿಟ್ಟವ್ರೆ. ಒಂದೊಂದು ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಮಹಾತ್ಮ ಗಾಂಧೀಜಿ ಅವ್ರು ಇದ್ದುದು ಬರೀ 2 ಪೀಸ್ ಅಲ್ಲಿ. ಮೇಲೊಂದು ಪಂಚೆ, ಕೆಳಗೊಂದು ಪಂಚೆ. ಭಾರತ ದೇಶದಲ್ಲಿರುವ ಪ್ರತಿಯೊಬ್ಬರಿಗೂ ಮೈ ತುಂಬಾ ಬಟ್ಟೆ ಸಿಗೋವರೆಗೂ ನಾನು ಹಿಂಗೆ ಎದ್ದು ಬಿಡ್ತೀನಿ ಅಂತ ಜೀವನ ಪರ್ಯಂತ ಹಂಗೆ ಎದ್ದು ಬಿಟ್ರೆ ಕಣೆ. ಅಂದ್ರೆ ನಾನು ಯಾಮಾರ್ಬಿಟ್ನಾ? ಕಣಿ ಕೇಳ್ರಿ, 5 ಲಕ್ಷ ರೂಪಾಯಿ ಕೊಟ್ಟು ಹರಾಜಲ್ಲಿ ಕೊಂಡ್ಕೊಂಡು ಬಂದಿ ಅಂತ ಹೇಳಿದ್ರಲ್ಲ, ಅಷ್ಟೊಂದು ದುಡ್ಡು ನಿಮ್ಮ ಹತ್ರ ಎಲ್ರಿ ಇತ್ತು? ನಮ್ಮಿಬ್ರು ಜಾಯಿಂಟ್ ಅಕೌಂಟ್ ಇಂದ ಡ್ರಾ ಮಾಡ್ದೆ. ನಮ್ಮ ಈ ಹಿರಿಕ ಆ ಪೈಜಾಮನ ಎಲ್ಲಿ ಹೊಲ್ಸ್ಕೊಂಡಂತೆ? ಕಾಶಿಯಿಂದ ಒಬ್ಬ ಜ್ಞಾನಿ ಬಂದು ವೀರೇಂದ್ರ ಗಂಡುಗಳಿಗೆ ಸೇವೆಗೆ ಮೆಚ್ಚಿ ಆ ಪೈಜಾಮನ ಕಾಣಿಕೆಯಾಗಿ ಕೊಟ್ಟಿದ್ನಂತೆ. ಆ ಪೈಜಾಮನ ತೊಟ್ಕೊಂಡ್ರೆ ಸಾಕು 50 ಜನ ಗಂಡಸರ ಶಕ್ತಿ ಬಲ್ಸಿತ್ತಂತೆ ಕಣೋ. ಅದೇ ಯಾವ್ದಾರ ಒಂದು ಕಿತ್ತಾಗಿರೋ ಪೈಜಾಮ ತಂದು ಅದೇ ವೀರೇಂದ್ರ ಗಂಡುಗಲಿ ತೊಡ್ತಾ ಇದ್ದ ಪೈಜಾಮ ಅಂತ ಜನಗಳಿಗೆ ಕತೆ ಕಟ್ಟಿ ಹರಾಜ್ ಹಾಕ್ಬಿಟ್ರೆ ನಮ್ಮ ಮೆಂಡ್ರು ಜಾಜಿ ಜಂಬಲ್ ದಿನ್ನಿಯವರು ಜಾಯಿಂಟ್ ಅಕೌಂಟ್ ಅಲ್ಲಿ ಕಳೆದಿರೋ ದುಡ್ಡನ್ನೆಲ್ಲ ಹಂಗಂಗೆ ಬಾಕೊಂಡ್ಬಿಡ್ಬೋದು. ಸರ್, ಈ ಆಂಟಿಕ್ ಪೈಜಾಮನ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅಲ್ಲ, ಹಂಗಂತ ಹೇಳಿ ಈ ಪೈಜಾಮನ ನಾನೇ ತೊಟ್ಕೊಂಡು ಒಂದು 3000 ಜನನ ಕೊಲ್ಲಕ್ ಮಾತ್ರ ಹೋಗಲ್ಲ. ಯಾಕೆಂದ್ರೆ ನನಗೂ ಹಿಂಸೆಗಳು ಆಗಿ ಬರಲ್ಲ ಕಣ್ರಿ. ಅಲ್ಲ, ಇನ್ ಯಾವ್ದಾರ ಒಂದು ಫೇಮಸ್ ಮ್ಯೂಸಿಯಂ ಕೊಟ್ಟು ಬಿಡ್ಬೇಕು ಅಂತ ಇದ್ದೆ. ಆದ್ರೆ ಅವ್ರು ಏನ್ ಮಾಡ್ತಾರೆ ಹೇಳಿ, ಬರೀ ನೋಡೋದಕ್ಕೆ ಮಾತ್ರ ಅವಕಾಶ ಮಾಡ್ಕೊಡ್ತಾರೆ. ಹಂಗಾಗಿ ಇಲ್ಲೇ ನಾನು ನೇತಾಕ್ಬಿಟ್ಟು ನಮ್ಮನೇನೆ ಒಂದು ಮ್ಯೂಸಿಯಂ ಮಾಡಿ ಇದನ್ನ ನೋಡೋದ್ರ ಜೊತೆಗೆ ಇದ್ರ ಲಾಡಿ ಮುಟ್ಟೋದಕ್ಕೂ ಪ್ರತಿಯೊಬ್ಬರಿಗೂ ಅವಕಾಶ ಮಾಡ್ಕೊಡ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಇದಕ್ ನಾನಪ್ಪಲ್ಲ. ನೋಡಿ ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ಈ ಶೇಕ್ಸ್ಪಿಯರ್ ಪೆನ್ನು, ಗಾಂಧೀಜಿ ಚಸ್ಮಾ, ಟಿಪ್ಪು ಸುಲ್ತಾನ್ ಖಡ್ಗ ಇದನ್ನೆಲ್ಲ ಹೇಗ್ ಹರಾಜ್ ಹಾಕಿದಾರೋ ಅದೇ ರೀತಿ ಈ ಗಲಿಗಲಿ ವಂಶದ ಪೈಜಾಮ. ನೀವು ಹೇಳೋ ಮಾತನ್ನ ಕೇಳಿ ನಮ್ಮ ತಾತ ಎತ್ಕೊಂಡ್ಬಿಟ್ಟಾನು. ಓಕೆ, ಕೂಲ್ ಕೂಲ್ ಕೂಲ್. ಈ ವಂಶದ ಪೈಜಾಮನ ಹರಾಜ್ ಹಾಕ್ಬೇಕು ಅಂತ ಪ್ಲಾನ್ ಮಾಡಿದೀನಿ. ಹರಾಜ್ನಲ್ಲಿ ಎಷ್ಟು ಹಣ ಬರ್ಬೋದು ಅಂತ ನೀವು ನಿರೀಕ್ಷಿಸ್ತಿದ್ದೀರಾ? ಮೋಸ್ಟ್ಲಿ 1 ಕೋಟಿ ಬರ್ಬೋದು. ಅದ್ರ ಮೇಲೆ ಎಷ್ಟೇ ಬಂದ್ರು ಐ ಡೋಂಟ್ ಹ್ಯಾವ್ ಪ್ರಾಬ್ಲಮ್. ಕಳ್ಳ ಮನೆಗೆ ನುಗ್ಗಿ ಆ ಪೈಜಾಮನೇ ಕತ್ಕೊಂಡು ಹೋಗಿದ್ದಾನೆ ಅಂದ್ರೆ ಅದಕ್ಕೆ ಒಳ್ಳೆ ಬೆಲೆ ಇದೆ ಅಂತಾನೆ ಅರ್ಥ. ನೀನೇನು ಯೋಚನೆ ಮಾಡಬೇಡ ಪಾಂಡುರಂಗ. ಗಂಡುಗಲಿ ವಂಶದ ಹಳೆ ಕಾಲದ ಪೈಜಾಮ ಕಳುವಾಗಿದೆ ಅಂತ TV 10 ನಲ್ಲಿ ನ್ಯೂಸ್ ಕೊಡ್ತೀನಿ. ಮಾಡಿ ಪುಣ್ಯ ಕಟ್ಗಳ. ಆ ಪೈಜಾಮ ನಾವು ಹುಡುಕ್ತಿವಿ, ನೀವು ಹುಡುಕೆ. ನಮಗ್ ಸಿಕ್ಕಿದ್ರೆ ನಿಮಗ್ ಕೊಟ್ಬಿಡ್ತೀವಿ, ನಿಮಗ್ ಸಿಕ್ಕಿದ್ರೆ ನಮಗ್ ಕೊಟ್ಬಿಡಿ. ಲೇ ಪಾಂಡ್ರಂಗ, ಇದೇ ಗೆಟಪ್ ಅಲ್ಲ ನಿಂದು ಎಷ್ಟೊತ್ತಿರ್ಬೇಕಲ್ಲಿ. ಯಾವನಾದ್ರೂ ನನ್ನ ನೋಡಿದ್ರೆ ಬೆಳ್ಳುಳ್ಳಿ ಮಾರದ್ ಬಿಟ್ಟು ಯಾಕಲೇ ಕಳ್ತನ ಕೇಳಿದೆ ಅಂತ ನಾಯಿಗೆ ಹೊಡೆದಂಗ್ ಹೊಡಿತಾನ. ಬೆಳ್ಳುಳ್ಳಿ ಹಿಡಿದ ಕೆಲಸ ಕಂಪ್ಲೀಟ್ ಆಗ್ಬೇಕೋ ಬಿಡ್ಬೋ. ನಮ್ಮ ಈ ಪೈಜಾಮಕ್ಕೆ ಒಂದು ಒಳ್ಳೆ ಬೆಲೆ ಬರಬೇಕು ಅಂದ್ರೆ ನಾನು ನಿನ್ನನ್ನ ಹಿಡಿದು ಈ ಕೂಡಲೇ ಪೊಲೀಸ್ ಒಪ್ಪಿಸ್ಬೇಕು. ಪೈಜಾಮ ಸುಸ್ತಾಗೋಯ್ತು. ಅಮ್ಮ ನಿಮ್ಗೆ ಚಲ್ಲಂಟ್ ತಿನ್ಸ್ಬಿಟ್ರಲ್ಲ ಸರ್. ಜೀಪ್ ತಂದಿದ್ರೆ ಚೇಂಜ್ ಮಾಡಿ ಅವ್ರು ಹಿಡಿಬೋದಾಗಿತ್ತ. ಡ್ರೈವರ್ ಇದ್ದಿದ್ರೆ ನಾವು ಜೀಪ್ ತರ್ಬೋದಾಗಿತ್ತಲ್ಲ. ನಡಿ, ನಡ್ಕೊಂಡು ಹಿಡಿಯೋಣ, ನಡಿ. ನೋಡ್ರ, ಇಲ್ಲಿಗೆ ನಿಮ್ಮ ಕೆಲಸನ ಮುಗೀತು, ನಿಮ್ಮ ಪಾತ್ರನ ಮುಗೀತು. ಈಗ ಪೈಜಾಮ ನನ್ನ ಕೈ ಕೊಟ್ಟು ತಪ್ಪಗೆ ನಿಮ್ಮ ಮನೆ ಕಡೆ ಹೋಗಿರ, ಆಮೇಲೆ ನೀವು ಬಂದು ಊಟ ಮಾಡ್ಕೊಂಡು ಹೋಗಿರಿ ಅಂತ. ಹೇಗ ಸಾಧ್ಯ? ನಿನ್ನ ಮೈ ಮೇಲೆ ಒಂದೇಟು ಬೀಳದೆ ಇರೋ ಹಾಗೆ ಆ ಪೈಜಾಮನ್ ಕಾಪಾಡ್ಕೊಂಡ್ ಬಂದಿದ್ಯಾ ಅಂದ್ರೆ ಪೊಲೀಸರು ಹೇಗ ನಂಬ್ತಾರ? ಅವ್ರು ನಂಬಬೇಕು ಅಂದ್ರೆ ನಾನೇನೋ ಮಾಡ್ಬೇಕು. ನೀನೇನು ಮಾಡ್ಬೇಡ, ನಾವು ಮಾಡ್ತೀವಿ. ಅಮ್ಮ ಬೆಳ್ಳಲ್ಲಿ ಎದ್ದಳಪ್ಪ. ಯಾರಪ್ಪ ನೀನು? ಏನಪ್ಪ ಎದ್ದಳು? ಎದ್ದ ಪಾಂಡ್ರಂಗ, ಏನ ನಿನ್ನ ಅವಸ್ಥೆಲೆ? ಶಿಶುಪಾಲ, ಆ ಕಳ್ಳನ ಕೈ ಒಳಗಿದ್ದ ಈ ಪೈಜಾಮನ ಅವನೋ ಡಾನ್ ಕಿತ್ಕೊಂಡು ಹೋಗ್ತಾ ಇದ್ದ ಕಣ. ಲೇ ಪಾಂಡ್ರಂಗ, ನಿಮ್ ತಾತನ ಪೈಜಾಮನದಲ್ಲಿ ಅಂಡರ್ ವರ್ಲ್ಡ್ ಅವ್ರ ಕಣ್ ಬಿದ್ದಿದೆ ಅಂದ್ಮೇಲೆ ಇದು ತುಂಬಾ ಬೆಲೆ ಇದೆ ಅಂತ ಜನರಿಗೆಲ್ಲ ಗೊತ್ತಾಗಿದೆ ಕಣ. ಇದಕ್ಕೇನ್ ಮಾಡ್ತೀಯಾ? ಮುಂದಿನ ಶುಕ್ರವಾರ ಫಾರಿನ್ ಹೋಗಿ ಹರಾಜ್ ಹಾಕ್ಬಿಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ವಿ. ಏ ಪಾಂಡ್ರಂಗ, ಯಾವುದೇ ಕಾರಣಕ್ಕೂ ವಿದೇಶಕ್ಕೆ ನಿಮ್ ತಾತನ ಪೈಜಾಮ ಹೋಗ್ಬಾರ್ದು. ಸಾಹೇಬ್ರೆ, ತಾವ್ ಏನ್ ಹೇಳ್ತಾ ಇದ್ದೀರಾ? ನಿಮ್ಮ ತಾತನ ಪೈಜಾಮ ಹರಾಜ್ ಹಾಕೋಂಗಿದ್ರೆ ನಮ್ಮ ದೇಶದಲ್ಲಿ ಹಾಕು, ನಾನು ಸಪೋರ್ಟ್ ಮಾಡ್ತೀನಿ. ಯಾವಾಗ ವೀರೇಂದ್ರ ಗಂಡುಗಲಿ ಮಣ್ಣಾಗಲು ಆಗಲೇ ಆ ಪೈಜಾಮನ ಮಣ್ಣಾಗೋಯ್ತು. ಪೈಜಾಮ ಈ ಫೋಟೋ ಗಂಡುಗಲಿ ವಂಶಕ್ಕೆ ಅವೆರಡನ್ನೂ ಇಕ್ಕಿದ್ ನಾನೇ ಕಣವ. ಹೇಗ್ ಮಾಡಿದ್ರಿ? ಅದು ಜಾಜಿ ಎಂಬಲ್ದಿನಿ ಅವ್ರೆ ಯಾವ್ದೋ ಕಿತ್ತೋಗಿರೋ ಬನ್ನಿನ ತಗೊಂಡು ಬಂದು ಇದು ಮಹಾತ್ಮ ಗಾಂಧೀಜಿ ಅವ್ರ ಬನ್ನಿನ ಅಂತ 5 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಬಂದಿದ್ರಲ್ಲ. ನೀವ್ ಈ ತರ ಹಾಳು ಮಾಡಿರೋ ದುಡ್ಡನ್ನೆಲ್ಲ ಹೇಗಾದ್ರೂ ಮಾಡಿ ವಾಪಸ್ ಪಡಿಬೇಕು ಅನ್ನೋ ಏಕಮಾತ್ರ ಕಾರಣಕ್ಕೆ ಕಲಾಸಿಪಳ್ಳಿಗೆ ಹೋಗಿ ಒಂದು 50 ರೂಪಾಯಿ ಕೊಟ್ಟು ಪೈಜಾಮ ಕೊಂಡ್ಕೊಂಡು ಬಂದು ಅದಕ್ಕೊಂದಿಷ್ಟು ಅಲಂಕಾರ ಮಾಡಿ ಇದು ವೀರೇಂದ್ರ ಗಂಡುಗಲಿಯ ಪೈಜಾಮ ಅಂತ ಕತೆ ಕಟ್ಟಿ ಹರಾಜ್ನಲ್ಲಿ 1 ಕೋಟಿ ರೂಪಾಯಿ ಮಾರ್ಬಿಟ್ಟೆ.